ನಮಸ್ಕಾರ ಎಲ್ಲರಿಗೂ. ಇನ್ನು ಮುಂದೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದಂಥ ಕೆಲವು ಪ್ರಾಬ್ಲಮ್ಗಳಿಗೆ ಶಾರ್ಟ್ಕಟ್ಸ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಶಾರ್ಟ್ಕಟ್ ಮೂಲಕ ಕಲಿಯೋಣ. ಯೂಶಲಿ ಈ ಥರ ಫ್ರ್ಯಾಕ್ಷನ್ಸ್ನ ಕೊಟ್ಬಿಟ್ಟು ನಿಮಗೆ ಆನ್ಸರ್ಸ್ ಕೇಳ್ತಾರೆ. ನಿಮಗೆ 4-5 ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಅದರೊಳಗಡೆ ಬೆಸ್ಟ್ ಪಾಸಿಬಲ್ ಆಪ್ಷನ್ ಅಥವಾ ಕರೆಕ್ಟ್ ಆನ್ಸರ್ ಅಥವಾ ಬೆಸ್ಟ್ ಆನ್ಸರ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಈಗ ಈ ಪ್ರಾಬ್ಲಮಲ್ಲಿ ನೀವು ಗಮನಿಸಿರ್ಬೋದು, ಇಲ್ಲಿ ಒಟ್ಟು 4 ಪ್ರಾಬ್ಲಮ್ಗಳನ್ನ ಬರ್ತಿದ್ದೀನಿ. ಅವಾಗ ನಾನು 1 ಅಥವಾ 2 ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನು ಮಿಕ್ಕಿದ 2 ನೀವೇ ಸಾಲ್ವ್ ಮಾಡಿ ನನಗೆ ಕಾಮೆಂಟ್ಸ್ ಮಾಡ್ಬೋದು. ನಿಮ್ಮ ಉತ್ತರ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಈಗ ಮೊದಲನೇದು, ಈ ಥರ ಫಸ್ಟು ನಾವು ಬೇಸಿಕ್ನ ಅರ್ಥ ಮಾಡ್ಕೋಬೇಕು. ಈ ಫ್ರ್ಯಾಕ್ಷನ್ಸ್ ಅಥವಾ ಈ ಭಿನ್ನರಾಶಿಗಳನ್ನ ಕೊಟ್ಬಿಟ್ಟು ನಮಗೆ ಸೊಲ್ಯೂಷನ್ ಕೇಳಿದಾಗ ಫಸ್ಟು ಐಡೆಂಟಿಫೈ ಮಾಡಬೇಕಾಗಿರೋದು, ಇಲ್ಲಿ ಎಲ್ಲ ನಂಬರ್ಗಳು ಅಂದರೆ ಎಲ್ಲ ಫ್ರ್ಯಾಕ್ಷನ್ಸ್ ಇರೋ ನಂಬರ್ಗಳು ಒಂದೇ ರೀತಿಯಲ್ಲಿದ್ದಾವ ಅಥವಾ ಒಂದೇ ಆರ್ಡರಲ್ಲಿದ್ದಾವ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಇಲ್ಲಿ 1 ಮತ್ತು 7 ಕೊಟ್ಟಿದ್ದಾರೆ, 1 and 7 ಕೊಟ್ಟಿದ್ದಾರೆ, ಡಿಫ್ರೆನ್ಸ್ ಈಸ್ 6, 7 and 13 ಡಿಫ್ರೆನ್ಸ್ ಈಸ್ 6, 13 and 19 ಡಿಫ್ರೆನ್ಸ್ ಈಸ್ 6, 19 and 25 ಡಿಫ್ರೆನ್ಸ್ ಈಸ್ 6, 25 and 31 ಡಿಫ್ರೆನ್ಸ್ ಈಸ್ 6. ಸೊ ಆರ್ಡರ್ ಕರೆಕ್ಟಾಗಿದೆ. ಮತ್ತು ಒಂದು ಫ್ರ್ಯಾಕ್ಷನ್ದು ಎಂಡಿಂಗ್ ನಂಬರ್ ಸೆಕೆಂಡ್ ಫ್ರ್ಯಾಕ್ಷನ್ದು ಬಿಗಿನಿಂಗ್ ನಂಬರ್ ಆಗಿರಬೇಕು, ಅಂದರೆ ಕಂಟಿನ್ಯೂಸ್ ಇರಬೇಕು ಆ ನಂಬರ್ಸ್. ಆವಾಗಲೂ ಮಾತ್ರ ನಾವು ಈ ಥರದ ಪ್ರಾಬ್ಲಮ್ಗಳನ್ನ ಈ ಶಾರ್ಟ್ ಟ್ರಿಕ್ಕಲ್ಲಿ ಸಾಲ್ವ್ ಮಾಡ್ಬೋದು. ಏನು ಶಾರ್ಟ್ ಟ್ರಿಕ್ ಇದಕ್ಕೆ, ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅಂದರೆ, ಮೊದಲು ನೀವು ನಂಬರ್ ಆಫ್ ಫ್ರ್ಯಾಕ್ಷನ್ಸ್ ಎಷ್ಟಿದೆ ಆ ಪ್ರಾಬ್ಲಮಲ್ಲಿ ಅದನ್ನು ಕೌಂಟ್ ಮಾಡ್ಕೋಬೇಕು. 1 1 2 3 4 5. ಸೊ 5 ಫ್ರ್ಯಾಕ್ಷನ್ಸ್ ಇದೆ. ಆ ನಂಬರ್ ಆಫ್ ಫ್ರ್ಯಾಕ್ಷನ್ಸ್ನ ನ್ಯೂಮರೇಟರ್ ಬರ್ಕೊಳ್ಳಿ. ಇನ್ನು ಡಿನಾಮಿನೇಟರ್ ಏನು ಬರಬೇಕು ಅಂತ ಹೇಳಿದ್ರೆ, ಈ ಪ್ರಾಬ್ಲಮ್ ಆಪ್ಷನಲ್ಲಿರೋ ಮೊದಲನೇ ನಂಬರ್ ಮತ್ತು ಕೊನೆ ನಂಬರ್ನ ಬರ್ಕೊಂಡು ಅವೆರಡರದು ಪ್ರಾಡಕ್ಟ್ ತಗೊಳ್ಳಿ. ದಟ್ ಈಸ್ 1 into 31. ದಟ್ ಈಸ್ ನಥಿಂಗ್ ಬಟ್ 5/31. ಇಷ್ಟೇ ಈ ಥರದ ಪ್ರಾಬ್ಲಮ್ಗೆ ಆನ್ಸರ್. ಇಷ್ಟು ಸುಲಭವಾಗಿ ಈ ಪ್ರಾಬ್ಲಮ್ನ ನೀವು ಬಿಡಿಸ್ಬೋದು, ಸಾಲ್ವ್ ಮಾಡ್ಬೋದು. ಅದೇ ಥರ ಈಗ ಎರಡನೇ ಪ್ರಾಬ್ಲಮ್ ನೋಡಿದ್ರೆ ಮತ್ತೆ ನೋಡಿ, ಆರ್ಡರ್ ಕರೆಕ್ಟಾಗಿದೆಯಾ? 1 2 ಇದೆ, 2 3 ಇದೆ, 3 4 ಇದೆ, 4 5 ಇದೆ, 5 6 ಇದೆ. ಕರೆಕ್ಟಾಗಿದೆ. ಆರ್ಡರ್ ಕೂಡ ಕರೆಕ್ಟಾಗಿದೆ, ಡಿಫ್ರೆನ್ಸ್ ಕೂಡ ಒಂದೊಂದೇ ಇದೆ. ಸೊ ಎಲ್ಲೂ ಕೂಡ ಮಿಸ್ ಮ್ಯಾಚ್ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಸ್ಟ್ರೈಟ್ ಅವೇ ನಮ್ಮ ಟ್ರಿಕ್ ಯೂಸ್ ಮಾಡ್ಬೋದು. ಏನು, ನಂಬರ್ ಆಫ್ ಫ್ರ್ಯಾಕ್ಷನ್ಸ್ನ ಕೌಂಟ್ ಮಾಡ್ಕೊಳ್ಳಿ. 5 ಇದೆ, ಡಿವೈಡೆಡ್ ಬೈ ಮೊದಲನೇ ಡಿಜಿಟ್ ಮತ್ತು ಲಾಸ್ಟ್ ಡಿಜಿಟ್ದು ಪ್ರಾಡಕ್ಟ್. ಸೊ ಆನ್ಸರ್ ಬಂದು 5/6. ಸೊ ಈ ಎರಡಕ್ಕೆ ನೀವೇ ಸಾಲ್ವ್ ಮಾಡಿ ಕಾಮೆಂಟಲ್ಲಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು.